ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್. ಎಲ್ಲ ಹೇಗಿದ್ದೀರಾ? ಮೊನ್ನೆ ಭಾನುವಾರದ ನೈಟು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅದೇ ವಿಡಿಯೋನಲ್ಲಿ ಹಾಕಿ ನೋಡಿ. ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರ್ಕೊಂಡು. ಊಟ ಬಿಡಿ ಚಿಕ್ಕ ಮಾಡ್ಕೊಂತಾನೆ ಚಿಕ್ಕಮ್ಮ ಬಿಡಿ ಓಕೆ ಸ್ಟಾರ್ಟ್ ಚಿಕ್ಕಮ್ಮ ನಾನು ನೋಡ್ಕೊಂಡು ವಿಡಿಯೋ ಮಾಡ್ತೀನಿ. ಹಾಗೆ ಸೋಮವಾರ ಬೆಳಗ್ಗೆನೇ ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಟ್ಟೆ ಇದ್ವು ಒಂದು ಸ್ವಲ್ಪ ಪಾಪನ ಹೂವು ಎಂಡು ಹಾಕಿ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ರೆಡಿ ಮಾಡ್ಕೊಂಡಿದ್ದೆ. ಆಗಲೇ ಟೈಮ್ 7:45 ಆಯಿತು. ಇವಾಗ ಅದೇ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ರೊಟ್ಟಿನೂ ಸುಟ್ಕೊಂಡೆ ಒಂದು ಸ್ವಲ್ಪ ಎಣ್ಗಾಯಿ ಪಲ್ಯ ಮಾಡಿಕೊಂಡು ಲಂಚ್ ಬ್ರೇಕ್ಸ್ ಆಗಲೇ 9 ಗಂಟೆ ಆಯಿತು ಟೈಮು. ಅದಕ್ಕೆ ಬೇಗ ಲಂಚ್ ಎಲ್ಲ ಲಂಚ್ಗೆ ಸ್ನ್ಯಾಕ್ಸಿಗೆ ಎಲ್ಲ ಕಟ್ಬಿಟ್ಟು ಅಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಅವ್ರಿಗೂ ತಿಂಡಿನ ಹಾಕ್ಕೊಟ್ಟೆ, ಹಾಕಿಟ್ಟಿದ್ದೀನಿ. ಅವರು ರೆಡಿ ಆಗ್ತಿದ್ರು ಬಟ್ಟೆ ಎಲ್ಲ ಹಾಕ್ಕೊಂಡು. ಎಣ್ಗಾಯಿ ಪಲ್ಯ ಮಾಡೋದು ಮಾಮೂಲಿ ಮಸಾಲೆ ಹಾಕಿ ಮಾಡಿದ್ವಿ, ಹಾಗಾಗಿ ಏನು ತೋರಿಸಿಲ್ಲ. ಸ್ವಲ್ಪ ಪಲ್ಯ ಖಾರ ಆಗಿತ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿರೋದು ಮೊಸರು ಇತ್ತು. ಇದು ಮಕ್ಕಳು ಮತ್ತು ಖಾರ ಆದರೆ ಸ್ಕೂಲಲ್ಲಿ ತಿನ್ನಲ್ಲ, ಹಾಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಸರು ಹಾಕಿ ಕಳಿಸ್ತಾ ಇದ್ದೆ. ಇದು ಪ್ಯಾಕ್ ಎಲ್ಲ ಮಾಡಿ ಮುಗ್ದಾದ್ಮೇಲೆ ಒಂದ್ಸಲ ತೋರಿಸ್ತಿದ್ದೀನಿ ನಿಮಗೆ. ಹಾಗೆ ಮಕ್ಕಳು ತಿಂಡಿ ತಿನ್ಕೊಂತ ಇದ್ರು. ಕುಶಾಲ್ ಅವರೇ ಕೊಡು. ರಾಣಿ ನಮ್ಮನೇಲಿ 2 ನಾಯಿ ಇದಾವೆ. ಒಂದು ಇದು ರಾಣಿ ಅಂತ, ಇನ್ನೊಂದು ಟಾಮಿ ಅಂತ ಇದೆ. ಅದು ಚೆನ್ನಾಗಿದ್ದು ನೋಡಿರ್ಬೇಕು ನೀವು ವಿಡಿಯೋದಲ್ಲೆಲ್ಲ. ಅದು ಸ್ಕೂಲ್ಗೆ ಹೊರಟ್ಬಿಟ್ಟು ಆಟ ಆಡ್ತಾ ಇದ್ದ ನೋಡ್ರಿ. ಸಾನ್ವಿ ತಿಂಡಿ ತಿಂತಾ ಇದ್ವು. ನನಗೊಂದು ನ್ಯಾಪ್ಕಿನ್ ಕೊಡ್ರಿ ಸರ್. ಹಾಯ್ ಅವರು ಸ್ಕೂಲ್ಗೆ ಹೋಗಿದ್ದಾಯ್ತು, ಸಾನ್ವಿದು ತಿಂಡಿ ಆಯ್ತು, ಮಲ್ಕೊಂಡ್ಲು. ಇವಾಗ ಅದಾದ್ಮೇಲೆ ನಾನು ರಾಗಿನ ಸರಿ ಖಾಲಿ ಆಗಿತ್ತು, ರಾಗಿ ಸರಿ, ಅದಕ್ಕೆ ರಾಗಿ
ಜವೆ ಗೋಧಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಣ ಹಾಕ್ತಾ ಇದ್ದೆ. ಇಲ್ಲಿ ಬ್ಯಾಗ್ ಕೂಡ ಕಂಪ್ಲೀಟ್ ಆಗಿತ್ತು, 2 ಬ್ಯಾಗು. ಅವ್ರು ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ತಗೊಂಡೆ. ಬ್ಯಾಗ್ ಹೆಂಗ್ ಬಂದಿದಾವ ಅಂತ ನೋಡೋಣ ಅಂತ. ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಗ್ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದ್ಮೇಲೆ ಕೊಳನ್ನೂರ್ಗೆ ಹೋಗಿ ಇದು ಕಾಳು ಅವೆಲ್ಲ ತಗೋಬೇಕಿತ್ತಲ್ಲ ರೇಷನ್ ಸರಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿ ರೇಷನ್ ಅಂಗಡಿಲಿ ತಗೊಂಡ್ವಿ ಎಲ್ಲ. ಹೆಸರು ಕಾಳು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಏನ್ ಬೇಕಿತ್ತೆಲ್ಲ ತಗೊಂಡು ಹಾಗೆ ಅಲ್ಲಿಂದ ಬಂದ್ವಿ. ಸೋಮವಾರ ಸಂಜೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಬಿಸಿಬೇಳೆ ಬಾತ್ ಮಾಡೋದು ತೋರಿಸಿದ್ದೆ, ಸುಮ್ಮನೆ ಏನಕ್ಕೆ ತೋರಿಸಿದ್ರು ಅಂತ ತೋರಿಸಿಲ್ಲ ಅಷ್ಟೇನೆ. ಈ ಹಿಂದೆ 2-3 ಸಲ ಮಾಡಿ ಹಾಕಿದ್ದೀನಿ. ಅದು ಬಿಸಿಬೇಳೆ ಬಾತ್ ಮಾಡ್ಕೊಂತಾನೆ ಮಕ್ಳಿಗೆಲ್ಲ ಓದಿಸ್ತಾ ಇದ್ದೆ. ಹಾಗೇನೆ ಈ ಕಡೆ ಒಂದ್ ಕಡೆ ಅನ್ನ ಬೇಯಿಸ್ಕೊಂಡಿದ್ದೀನಿ, ಒಂದ್ ಕಡೆ ಒಗ್ಗರಣೆ ಹಾಕೊಂಡಿದ್ದೀನಿ, ಒಂದ್ ಕಡೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಕೊಂತಾ ಇದ್ದೆ. ಹಾಗೆ ಮಕ್ಳಿಗೆ ಅಡುಗೆ ಮನೆಯಲ್ಲಿ ಕೂರ್ಸ್ಕೊಂಡು ಓದಿಸ್ತಾ ಇದ್ದೆ. ಹಾಗೆ ಮಂಗಳವಾರ ಬೆಳಗ್ಗೆ ಈ ಪಾರ್ಸಲ್ ಬಂತು. ಇದು ಓಪನ್ ಮಾಡಿ ನೋಡಿದ್ರೆ ಸ್ಟ್ಯಾಂಡ್ ಇದು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ ಬೇಕು ಅಂತ ತರಿಸ್ಕೊಂಡಿದ್ದು. ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಹಾಗಾಗಿ ರಿಟರ್ನ್ ಕೊಡೋಣ ಅಂತ ರಿಟರ್ನ್ಗೆ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡಿ.